ಇನ್ನು ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಭೀಕರವಾಗಿ ಪತಿಯೇ ಪತ್ನಿಯನ್ನ ಕೊಲೆಗೈದ ಕೇಸ್ಗೆ ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ತನಿಖೆ ಹಂತದಲ್ಲಿ ಕೊಲೆ ರಹಸ್ಯವನ್ನ ಆರೋಪಿ ದರಿಯಪ್ಪ ಬಾಯ್ಬಿಟ್ಟಿರೋದು. ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಭೀಕರವಾಗಿ ಕೊಲೆಗೈದಿದ್ದು ಯಾಕೆ ಅಂತ ಹೇಳಿ ಆತ ಕಾರಣವನ್ನು ಬಿಚ್ಚಿಟ್ಟಿದ್ದಾನೆ. ರಾಜಕೀಯಕ್ಕೆ ಮುಳುವಾಗಿದ್ದಕ್ಕೆ ಪತ್ನಿಯನ್ನ ಪಾಪಿ ಪತಿ ಕೊಂದಿದ್ದಂತೆ. ಪತ್ನಿ ಮತ್ತು ತಾಯಿ ಹೆಸರಲ್ಲಿ 3-4 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಪೀಣ್ಯದಲ್ಲಿರುವ ಮನೆ ಸೇರಿ ಎಲ್ಲ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಈ ದರಿಯಪ್ಪ ಪ್ಲಾನ್ ಮಾಡಿಕೊಂಡಿದ್ದ. ಆ ಮಾರಾಟ ಮಾಡಿ ಬಂದಿದ್ದ ದುಡ್ಡಲ್ಲಿ ಈತ ರಾಜಕೀಯದಲ್ಲಿ ಗುರುತಿಸಿಕೊಳ್ಬೇಕು ಅನ್ನುವ ಬಯಕೆ ಹೊಂದಿದ್ದ. ಬಟ್ ಮನೆ ಮತ್ತು ಆಸ್ತಿ ಮಾರಾಟ ಮಾಡೋದಕ್ಕೆ ಪತ್ನಿ ಕಾವ್ಯ ಹಿಂದೇಟ್ ಹಾಕಿದ್ರಂತೆ. ಹಾಗಾಗಿ ಇಂಥದ್ದೊಂದು ಘಟನೆ. ಕೊಲೆ ಮಾಡುವ 2 ದಿನದ ಮುಂಚೆ ಅಥಣಿಯಲ್ಲಿ ಈತ ಬಾಡೂಟ ಕೂಡ ಆಯೋಜನೆ ಮಾಡಿದ್ದ. ಈ ಮೂಲಕ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಭಾರಿ ತಯಾರಿಯನ್ನ ದರಿಯಪ್ಪ ನಡೆಸಿದ್ದ. ಆದ್ರೆ ಬೆಂಗಳೂರು ಬಿಟ್ಟು ಊರಿಗೆ ಹೋಗೋದಕ್ಕೆ ಪತ್ನಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕೆ ಪ್ರೀ ಪ್ಲಾನ್ ಮಾಡಿ ಕಾವ್ಯ ಕೊಲೆಗೆ ಸ್ಕೆಚ್ ಹಾಕಿ ಆಕೆಯ ಮೇಲೆ ಕಾಲಿಟ್ಟು ಕುತ್ತಿಗೆ ಮೇಲೆ ಈತ ತನ್ನ ಅಟ್ಟಹಾಸವನ್ನು ತೋರಿ ಆಕೆಯ ಉಸಿರನ್ನ ನಿಲ್ಲಿಸಿರೋದು. ಮನೆಗೆ ಮಾರಿಯಾಗಿ ಊರಿಗೆ ಉಪಕಾರ ಆಗ್ತೀನಿ ನಾನು ಅಂತ ಹೇಳಿ ಹೊರಟಿದ್ದಾನೀತ. ಅದಕ್ಕೆ ಬೇಡಪ್ಪ, ನಮ್ಮ ಜೀವನ ನೆಮ್ಮದಿಯಾಗಿ ನಾವು ಮಾಡ್ಕೊಳ್ಳೋಣ, ಇರೋ ದುಡ್ಡು ಆಸ್ತಿ ಎಲ್ಲ ಕಳೆಯೋದು ಬೇಡ, ಕಳೆದು ಶೋಕಿ ಮಾಡೋದು ಬೇಡ ಅಂತ ಪತ್ನಿ ಬುದ್ಧಿ ಮಾತು ಹೇಳಿದ್ದಕ್ಕೆ ಈ ಪತಿ ಆಕೆಯ ಮೇಲೆ ತನ್ನ ಅಟ್ಟಹಾಸವನ್ನು ತೋರಿ ಆಕೆಯ ಉಸಿರನ್ನೇ ನಿಲ್ಲಿಸಿದ್ದಾನೆ. ತನಿಖೆಯ ಹಂತದಲ್ಲಿ ಆರೋಪಿ ದರಿಯಪ್ಪ ಈ ಎಲ್ಲ ವಿಚಾರಗಳನ್ನು ಬಾಯ್ಬಿಟ್ಟಿರೋದು. ಬೆಂಗಳೂರಿನ ಪೀಣ್ಯ ಸೇರಿದಂತೆ ಇನ್ನೂ ಬೇರೆ ಬೇರೆ ಕಡೆ ಇವ್ರಿಗೆ ಒಂದು 3-4 ಕೋಟಿ ಮೌಲ್ಯದ ಆಸ್ತಿ ಇತ್ತಂತೆ ಪತ್ನಿ ಮತ್ತು ತಾಯಿ ಹೆಸರಲ್ಲಿ. ಅದೆಲ್ಲವನ್ನು ಮಾರಾಟ ಮಾಡಿ ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕನ್ನುವಂಥ ಆಸೆ ಈತನಿಗೆ ಇತ್ತಂತೆ. ಅದಕ್ಕೆ ಪತ್ನಿ ಮುಳುವಾಗಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಮನೆಗೆ ಮಾರಿಯಾಗಿ ಊರಿಗೆ ಉಪಕಾರಿ ಆಗಬೇಡ ಅಂತ ಪತ್ನಿ ಬುದ್ಧಿ ಹೇಳಿದ್ದೆ ಆಕೆ ಪ್ರಾಣಕ್ಕೆ ಕಂಟಕ ತಂದಿಟ್ಟಿದೆ. ತನಿಖೆ ಹಂತದಲ್ಲಿ ಈತ ಇನ್ನೂ ಯಾವೆಲ್ಲ ಅಂಶ ಬಾಯ್ಬಿಟ್ಟಿರೋದು? ಪ್ರಜ್ವಲ, ಏನು ಅಥಣಿ ಮೂಲದ ಈತ ಏನು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗೇ ಇದ್ದರು, ಊರಲ್ಲೆಲ್ಲ ಕೂಡ ಗುರುತಿಸ್ಕೊಂಡಿದ್ರು. ಅದಾದ ಬಳಿಕ ಬೆಂಗಳೂರಿಗೆ ಬಂದು ಆತ ಸಂಪಾದನೆಯನ್ನು ಮಾಡಿ ಸಾಕಷ್ಟು ಆಸ್ತಿಯನ್ನು ಕೂಡ ಮಾಡಿದ್ರು. 2-3 ಕೋಟಿ ರೂಪಾಯಿ ಮೌಲ್ಯದ ಒಂದು ಮನೆ ಸೇರಿದಂತೆ ಜಮೀನು ಎಲ್ಲವನ್ನು ಖರೀದಿ ಮಾಡಿದ್ರು. ಹೆಂಡತಿ ಜೊತೆ ಆರಾಮಾಗಿದ್ರು, ಮಕ್ಕಳನ್ನು ಕೂಡ ಓದಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಆತನಿಗೆ ರಾಜಕೀಯದ ಒಂದು ಗೀಳು ಅಂಟಿಕೊಂಡಿತ್ತು. ಹಾಗಾಗಿ ಊರಿಗೆ ಹೋಗಿ ಅಲ್ಲಿದ್ದಂಥ ಮುಖಂಡರ ಜೊತೆ ಕೂಡ ಮಾತಾಡಿ ಅವರ ಜೊತೆ ಎಲೆಕ್ಷನ್ಗೆ ಕಂಟೆಕ್ಟ್ ಮಾಡಬೇಕಂತ ಹೇಳಿ ಅಲ್ಲೇ ಸೇರಿಸಿ ಒಂದು ಬಾಡೂಟದ ಒಂದು ಆಯೋಜನೆಯನ್ನು ಕೂಡ ಮಾಡಿದ್ದ. ಅದಾದ ಬಳಿಕ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದ. ಆದರೆ ಅದಕ್ಕೆ ಹಣ ಬೇಕು ಅಂತ ಹೇಳಿದರೆ ಈತ ಸಂಪಾದನೆ ಮಾಡಿರುವಂತಹ ಈ ಮನೆ ಮಠ ಆಸ್ತಿ ಏನಿದೆ ಎಲ್ಲವನ್ನು ಕೂಡ ಮಾರಾಟ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದ. ಅದರಂತೆ ಬಂದು ಕೂಡ ಹೆಂಡತಿ ಹತ್ರ ಚರ್ಚೆಯನ್ನು ಮಾಡ್ತಾನೆ. ಆಗ ಹೆಂಡತಿ ಕೂಡ ಈ ಒಂದು ರಾಜಕೀಯದ ನಂಟೆಲ್ಲ ಬೇಡ, ಮಕ್ಕಳ ಭವಿಷ್ಯದ ಮುಖ್ಯ ಆಗಿರುತ್ತೆ ಅಂತ ಹೇಳಿ ಅದಕ್ಕೆ ಬುದ್ಧಿಯನ್ನು ಹೇಳ್ತಾರೆ. ಆಗ ಆತ ಕೂಡ ಜಗಳ ಮಾಡಿರ್ತಾನೆ. ಅದಾದ ಬಳಿಕ ಬೆಳಗಿನ ಜಾವ ಕೂಡ ಇದೇ ರೀತಿಯಾದಂಥ ಒಂದು ಕಿರಿಕನ್ನು ಮಾಡ್ಕೊಳ್ತಾರೆ. ಅದಾಗಿ 2 ದಿನಗಳ ನಂತರ ಈತ ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನೇ ಈ ಒಂದು ಕೆಲಸಕ್ಕೆ ಅಡ್ಡಿ ಆಗ್ತಾ ಇದ್ದಾಳೆ, ಮುಗಿಸ್ಬೇಕಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಳ್ತಾನೆ. ಬೆಳಗಿನ ಜಾವ ಮಕ್ಕಳು ಶಾಲೆಗೆ ಹೋದ ನಂತರ ಕಿರಿಕನ್ನು ಶುರು ಮಾಡ್ತಾನೆ. ಆಗ ಸಹಜವಾಗಿಯೇ ಕೂಡ ಹೆಂಡತಿ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಕಾಲಿನಿಂದ ಆಕೆಯ ಕುತ್ತಿಗೆ ಮೇಲೆ ಒದಿತಾನೆ, ಹಲ್ಲೆಯನ್ನು ಮಾಡ್ತಾನೆ, ಉಸಿರುಗಟ್ಟಿ ಸಾಯಿಸಿ ಅದಾದ ಬಳಿಕ ಕೂಡ ಒಂದು ಫೋನನ್ನು ಮಾಡಿ ವಿಚಾರವನ್ನು ತಿಳಿಸ್ತಾರೆ. ಆಗ ಪೊಲೀಸರು ಸ್ಥಳಕ್ಕೆ ಬಂದು ಆತನನ್ನು ವಶಕ್ಕೆ ಪಡೆದ ವಿಚಾರಣೆ ಸಂದರ್ಭದಲ್ಲಿ ಹೆಂಡತಿ ರಾಜಕೀಯದ ಒಂದು ಏಳಿಗೆಗೆ ಅಡ್ಡಿ ಆಗಿದ್ಲು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಆತ ಹೇಳಿದ್ದಾನೆ. ಆದರೆ ಅದನ್ನು ಹೊರತುಪಡಿಸಿ ಏನಾದರೂ ಈತನಿಗೆ ಅಕ್ರಮ ಸಂಬಂಧಗಳು ಏನಾದರೂ ಇತ್ತ ಅನ್ನುವಂಥದ್ದು ಕೂಡ ತಿಳಿದು ಬರಬೇಕು. ಕೇವಲ ರಾಜಕೀಯದ ವಿಚಾರಕ್ಕೆ ಈ ರೀತಿಯಾಗಿ ಹತ್ಯೆ ಮಾಡ್ತಾನ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತಹದ್ದು. ಸೊ ಹೆಂಡತಿ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿ ರಾಜಕೀಯಕ್ಕೆ ಹೋಗಬೇಕು ಅಂತಂದರೆ ಸಹಜವಾಗಿ ಕೂಡ ಆ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಆದರೆ ಈತ ಕೇವಲ ಈ ಒಂದು ವಿಚಾರವನ್ನ ಹೇಳ್ತಾ ಇರುವಂತದ್ದು ಅಥವಾ ಬೇರೆ ಏನಾದರೂ ಅಫೇರ್ ಏನಾದರೂ ಈತ ಅವ್ರಿಗೇನಾದರೂ ಹಣಕಾಸಿನ ವಿಚಾರವಾಗಿ ಸಹಾಯ ಮಾಡಿರುವಂಥ ವಿಚಾರಗಳು ಗೊತ್ತಾಗಿ ಈ ರೀತಿಯಾಗಿ ಗಲಾಟೆ ಮಾಡಿದ್ದಾರೆ ಅನ್ನೋಂಥದ್ದು ಮತ್ತಷ್ಟು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂತಹದ್ದು. ಪ್ರಜ್ವಲ, ಡೀಟೇಲ್ಸ್ಗೆ